ನಮ್ಮ ಅಕ್ಕ ಸಿಕ್ಕಿದ್ರಾ? ಲೇ ಗಣೇಶ, ನಾನು ಫಿಟ್ ಆಗಿದ್ದೀನಿ ಅಂತ ನಿನಗೆ ಹೊಟ್ಟೆ ಕಿಚ್ಚು ಅಲ್ವೇನೋ? ಅಯ್ಯಯ್ಯೋ, ಯಾಕೆ ಮೇಡಮ್? ಮತ್ತೆ ಇಡೀ ಮನೆನ ಮೇಲತ್ತಿ ಕೆಳಗಿಳಿಸಿ ಇಡೀ ಮೂಲೆನ ಸುತ್ತಿಸಿ ನನಗೆ ಕಾಯಿಲೆ ಬರ್ಸಿ ಮೂಲೆಯಲ್ಲಿ ಕೂರಿಸ್ಬೇಕು ಅಂತ ಇದೆಯೇನೋ? ಮೇಡಮ್, ನಿಮ್ಮ ಮನೇಲಿರೋ ಎಲ್ಲಾ ಜಾಗನೂ ಹುಡ್ಕುದ್ರಿ, ಅದೇ ಒಂದ್ ಜಾಗನ್ ಬಿಟ್ಟು. ಯಾವ್ದೋ ಜಾಗ? ನಾನ್ ದಿನಾ ಬೆಳಗ್ಗೆ ಹೋಗ್ತೀನಲ್ಲ ಆ ಜಾಗ. ಯಾವ್ದು ಆ ಜಾಗ? 2ನೇ ಜಾಗ ಮೇಡಮ್. ಈ ಮನೇಲಿ ನಾನ್ ನೋಡ್ದೆ ಇರೋ ಆ 2ನೇ ಜಾಗ ಯಾವ್ದು? ಅಯ್ಯೋ ನನ್ನ ಮಗನೇ, ಮೇಡಮ್ ಕೈ. ಇನ್ನೊಂದ್ಸಲ ಆ ಜಾಗಕ್ಕೆ ಹೋಗಿರ್ಬಾರ್ದು, ಹಂಗ ಮಾಡ್ತೀನಿ ನಿನ್ನ. ಮೇಡಮ್ ಕೈ. ಮೇಡಮ್ ಹೇಳ ನಿಮ್ಮ ಅಕ್ಕ ಎಲ್ಲಿ? ಮೇಡಮ್ ಅಕ್ಕ ಅಕ್ಕ ಅಕ್ಕ. ಎಲ್ಲಿ ಎಲ್ಲಿ ಎಲ್ಲಿ? ಎಲ್ಲೂ ಇಲ್ಲ. ಲೇ, ನಾನಿವತ್ ನಿನ್ನ ಸುಮ್ನೆ ಬಿಡೋದಿಲ್ಲ ಕಣೋ, ನಿಂತ್ಕೊಳ್ಳಲೇ ಗಣೇಶ. ಬ್ರೋ, ನೀವಿಬ್ರು ಪ್ರೀತಿ ಪರ ಇರ್ತೀರಾ ಅಲ್ವಾ? ಅದೇನೇ ಆದ್ರೂ ನಾನ್ ನಿಮಗ್ ಸಹಾಯ ಮಾಡ್ತೀನಿ. ನನಗ್ ಪ್ರೀತಿ ಮೇಲೆ ನಂಬಿಕೆ ಇದೆ. ಅದು ಎಷ್ಟೇ ಕಷ್ಟ ಬಂದರೂ ಕೊನೆವರೆಗೂ ನಾನು ನಿನ್ನ ಜೊತೆಲಿರ್ತೀನಿ. ಒಟ್ಟಿನಲ್ಲಿ ನನಗೆ ಈ ಪ್ರೀತಿ ಗೆಲ್ಲಬೇಕು. ನನಗೂ ಅಷ್ಟೇ. ಓಹೋ, ನಾನೊಂದು ಸಣ್ಣ ವಿಷಯ ಹಿಡ್ಕೊಂಡು ಇವಳನ್ನ ಇಡೀ ಮನೆ ಹುಡುಕ್ತಾ ಇದ್ದೀನಿ. ಇವಳಿಲ್ಲಿ ದೊಡ್ಡ ಪ್ಲಾನೇ ಮಾಡಿದಾಳೆ. ಇದನ್ನ ಎಲ್ಲಿ ಸಿಡಿಸ್ಬೇಕು ಅಲ್ಲಿ ಸಿಡಿಸ್ತೀನಿ. ಅಯ್ಯೋ, ಈ ವಿಷಯನ ಅಕ್ಕನ್ಗೆ ಹೇಳಿದೆ ಅಕ್ಕ ನನ್ಗೇನೇನು ಕೊಡ್ಬೋದು? ಚಿನ್ನದ ಚೈನು, ನೆಕ್ಲೆಸ್ಸು. ಅಯ್ಯೋ, ನೆನೆಸ್ಕೊಂಡಿದ್ರೆ ಇಷ್ಟೊಂದು ಖುಷಿ ಆಗುತ್ತಲ್ಲಪ್ಪ. ಇನ್ನೂ ತಡ ಮಾಡಬಾರ್ದು, ಬಿಸಿ ಆರೋಗೋಕೆ ಮುಂಚೆನೆ ವಿಷಯನ ಹೇಳ್ಬಿಡ್ಲ ಫ್ರೆಂಡ್? ನೀವು ಒಪ್ಪಿಗೆ ಕೊಟ್ಮೇಲೆ ಇನ್ನು ನಾನು ತಡ ಮಾಡ್ತೀನ? ಈಗಲೇ ಹೋಗಿ ಹೇಳ್ಬಿಡ್ತೀನಿ. ಆದಿತ್ಯನ ವೆಡ್ಡಿಂಗ್ ಸೂಟ್ಸು, ಶೇರ್ವಾನಿ, ಪಿಕ್ಚರ್ಸ್ ಎಲ್ಲ ನನಗೆ ಕಳಿಸ್ಕೊಡಿ. ನಾನು ಅದನ್ನು ಫೈನಲೈಸ್ ಮಾಡಬೇಕು. ಅಯ್ಯೋ ಅಕ್ಕ, ಅದ್ರ ಅವಶ್ಯಕತೆನೇ ಇಲ್ಲ ಅಕ್ಕ. 1 ನಿಮಿಷ, ನಾನು ಆಮೇಲೆ ಮಾತಾಡ್ತೀನಿ. ಏನಾಯ್ತು ದಾಮಿನಿ? ಏನು ಹೇಳ್ತಾ ಇದೀಯಾ? ಏನಾಗಬಾರ್ದು ಅನ್ಕೊಂಡಿದ್ವೋ ಅದು ನಿಮ್ಮ ಕಣ್ಣಿಗೆ ಕಾಣದ ಹಾಗೆ ಆಗ್ತಾ ಇದೆ ಅಕ್ಕ. ಏನು ವಿಷಯ ಅಂತ ಸರಿಯಾಗಿ ಹೇಳು. ಒಗಟೊಗಟಾಗಿ ಮಾತಾಡಬೇಡ. ಈ ಮನೆ ಕೆಲಸದವಳಾಗಿರ್ಬೇಕು ಅಂತ ಅನ್ಕೊಂಡಿದ್ವಿ, ಆದ್ರೆ ಅವಳು ನೀವು ಕೂತ್ಕೊಳ್ಳೋ ಸಿಂಹಾಸನದ ಮೇಲೆ ಕಣ್ಣು ಹಾಕಿದಾಳಕ್ಕ. ಏನ್ ಹೇಳ್ತಾ ಇದೀಯ ನೀನು? ಹೌದಕ್ಕ, ನೀವು ಕೇಳ್ತಿರೋದು ಸತ್ಯ, ನಾನು ಹೇಳ್ತಿರೋದು ಸತ್ಯ. ಇಲ್ಲಿ ಸುಳ್ಳು ಅನ್ನೋ ಪದಕ್ಕೆ ಜಾಗನೇ ಇಲ್ಲ. ಆ ಪಾರ್ವತಿ ಅನ್ನೋ ಕೆಟ್ಟ ಕ್ರಿಮಿ ನಮ್ಮ ಚಿನ್ನದಂತ ಹುಡುಗ ಆದಿತ್ಯನ ಬುಟ್ಟಿಗೆ ಹಾಕೊಂಡಿದ್ದಾಳೆ. ಅಷ್ಟೇ ಅಲ್ಲಕ್ಕ, ಓಡ್ ಹೋಗಿ ಮದ್ವೆ ಆಗೋದಕ್ಕೂ ತಯಾರಾಗ್ಬಿಟ್ಟಿದ್ದಾರೆ. ಅರಸನ್ ಕೋಟೆ ಮರ್ಯಾದನ 3 ಕಾಸಿಗೆ ಹರಾಜ್ ಹಾಕ್ಬೇಕು ಅಂತ ಪ್ಲಾನ್ ಮಾಡಿದಾಳಕ್ಕ. ನಾನು ಹೇಳ್ತಿರೋದು ನಿಜ ಅಕ್ಕ, ನನ್ನ ನಂಬಿ. ನನ್ನ ಚಿನ್ನದಂಥ ಮಗನ ಮೇಲೆ ಇಲ್ಲ ಸಲ್ಲದ ಆಪಾದನೆ ಹೊರಿಸ್ತಿದೀಯಾ ದಾಮಿನಿ? ನಾನ್ ನಿನ್ನ ಸುಮ್ಮನೆ ಬಿಡಲ್ಲ. ಫ್ರೆಂಡ್ಸ್, ಹಗಲಗನ್ಸ. ಯಪ್ಪ ದೇವ್ರೆ, ಅಪ್ಪಿ ತಪ್ಪಿ ನಾನು ಅಕ್ಕನ ಹತ್ರ ಸತ್ಯ ಹೇಳಿ ಅಕ್ಕ ನನ್ನನ್ನು ಶೂಟ್ ಮಾಡಿಬಿಟ್ಟಿದ್ದಿದ್ರೆ ಬೇಡಪ್ಪ, ಬೇಡ. ನನಗೆ ಬದುಕಿನ ಮೇಲೆ ತುಂಬಾ ಆಸೆ ಇದೆ. ಹೆಂಚು ಕಾದಾಗ್ಲೇನೆ ದೋಸೆ ಹಾಕಬೇಕು. ದೋಸೆ ಯಾಕೆ, ಆಮ್ಲೆಟು ಹಾಕೋಬಹುದು. ಆ ಸಮಯ ಬರೋ ತನಕ ನಾವು ಕಾಯ್ಬೇಕು. ಮೆಸೇಜ್ ಮಾಡ್ತೀಯಾ? ಪ್ರೀತು, ನನ್ನ ಜೊತೆ ಡಿಸ್ಕಸ್ ಮಾಡಿದೆ, ನೀನಾಗೆ ನೀನೇ ಏನಕ್ಕೆ ಡಿಸಿಷನ್ ತಗೊಳ್ತೀಯಾ? ಅಮ್ಮ ಅದನ್ನ ನೋಡಿದ್ರೋ ಏನೋ, ನೋಡಿದ್ರೆ ಅದೇನು ರಿಯಾಕ್ಟ್ ಮಾಡ್ತಾರೋ. ಸಾರಿ ಬ್ರೋ, ನನಗೆ ಬೇರೆ ದಾರಿ ಕಾಣಿಸ್ಲಿಲ್ಲ. ಯಜಮಾನ್ರೆ, ನೀವ್ಯಾಕೆ ಗಾಬರಿ ಆಗ್ತಿದ್ದೀರಾ? ಅವ್ರಿಗೆ ಯಾಕೆ ಬೈತಾ ಇದ್ದೀರಾ? ನಮ್ಮ ಉದ್ದೇಶ ಕೂಡ ಅಮ್ಮವ್ರಿಗೆ ಗೊತ್ತಾಗ್ಬೇಕು ಅನ್ನೋದು ತಾನೇ.
ಪಾರ್ವತಿ, ನಿನ್ಗೆ ಅಮ್ಮನ ಬಗ್ಗೆ ಗೊತ್ತಿಲ್ಲ. ಇಂಥ ವಿಷಯದಲ್ಲಿ ಅವ್ರು ತುಂಬ ಸೆನ್ಸಿಟಿವ್. ನೀನು ಹೇಳ್ದಂಗೆ ಈ ವಿಷಯ ಅವ್ರಿಗೆ ಹೇಳಬೇಕು ನಿಜ, ಅದೇ ಅವ್ರ ಮೂಡ್ ನೋಡ್ಕೊಂಡು ಹೇಳಬೇಕು. ಸಪೋಸ್ ನಮ್ಮ ಪ್ಲ್ಯಾನ್ ಉಲ್ಟಾ ಹೊಡೆದ್ರೆ ಏನು ಮಾಡ್ತೀರಾ? ಸರ್, ಮ್ಯಾಮ್ ನಿಮ್ಮ ಹತ್ರ ಇಂಪಾರ್ಟೆಂಟ್ ವಿಷಯ ಮಾತಾಡಬೇಕಂತ ಕರೀತಿದ್ದಾರೆ. ಪ್ರೀತು, ಅಮ್ಮ ಕೂತ್ಕೊಳ್ಳಿ. ಬರಕ್ಕೆ ಹೇಳಿದ್ರಂತೆ, ಏನಮ್ಮ ವಿಷಯ? ನನಗೆ ಒಂದು ವಿಚಾರಕ್ಕೆ ತುಂಬ ಬೇಸರ ಆಗಿದೆ. ಯಾಕಮ್ಮ, ಏನಾಯ್ತು? ಐ ಆಮ್ ರಿಯಲಿ ಡಿಸಪಾಯಿಂಟೆಡ್ ವಿತ್ ಪ್ರೀತೂಸ್ ಬಿಹೇವಿಯರ್. ಒಂದು ಇಂಪಾರ್ಟೆಂಟ್ ವಿಷಯ ಮಾತಾಡಬೇಕು. ಅದು ಪ್ರೀತು ಮದುವೆಗೆ ಸಂಬಂಧಪಟ್ಟಿದ್ದು. ಮದುವೆ ಅನ್ನೋದು ಜೀವನದಲ್ಲಿ ಆಗೋದು ಒಂದೇ ಸಲ. ಇಂಥ ಸಮಯದಲ್ಲಿ ನನ್ನ ಮಕ್ಕಳು ಪ್ರತಿಯೊಂದು ಕ್ಷಣನೂ ಎಂಜಾಯ್ ಮಾಡಬೇಕು ಅನ್ನೋದು ನನ್ನ ಆಸೆ. ಬಟ್ ಪ್ರೀತು ಮದುವೆ ವಿಷಯದಲ್ಲಿ ಈ ಥರ ನಡ್ಕೋತಾನೆ ಅಂತ ನಾನು ಅನ್ಕೊಂಡಿರಲಿಲ್ಲ. ಇದೇನಿದು, ಅಕ್ಕ ರೂಟೇ ಚೇಂಜ್ ಮಾಡ್ತಿದ್ದಾರೆ, ಇಲ್ಲಿ ಪ್ರೀತ ವಿಷಯ ಯಾಕೆ ಬರ್ತಿದೆ? ಅದಕ್ಕೆ ನಾನು ಒಂದು ನಿರ್ಧಾರ ತಗೊಂಡಿದ್ದೀನಿ. ನಿರ್ಧಾರನಾ? ಹೌದು, ಈ ಮದುವೆಗೆ ಸಂಬಂಧಪಟ್ಟ ಹಾಗೆ ಪ್ರೀತು ವಿಚಾರದಲ್ಲಿ ನಾನು ಒಂದು ನಿರ್ಧಾರ ತಗೊಂಡಿದ್ದೀನಿ. ಮದುವೆ ವಿಷಯದಲ್ಲಿ ಪ್ರೀತು ತನಗೇನು ಇಷ್ಟನೋ ಅದನ್ನೇ ಮಾಡಬೇಕು ಅನ್ನೋದು ನನ್ನ ಆಸೆ ಮತ್ತು ನಿರ್ಧಾರ. ನನಗೀಗ ರಿಯಲೈಸ್ ಆಗಿದೆ ಮದುವೆ ವಿಷಯದಲ್ಲಿ ಪ್ರೀತು ಖುಷಿಯಾಗಿಲ್ಲ ಅಂತ. ಅದಕ್ಕೆ ಇನ್ನು ಮುಂದೆ ಅವನ ಮನಸ್ಸಿಗೆ ಅನಿಸಿದ ನಿರ್ಧಾರನ ಅವನು ತಗೊಳ್ಳೋದಕ್ಕೆ ನನ್ನ ಸಂಪೂರ್ಣ ಒಪ್ಪಿಗೆ ಇದೆ. ಮಾಮ್, ಥ್ಯಾಂಕ್ ಯು ಸೋ ಮಚ್. ಈ ವಿಷಯ ಇಷ್ಟು ಈಸಿಯಾಗಿ ಸಾಲ್ವ್ ಆಗುತ್ತೆ ಅಂತ ನಾನು ಅನ್ಕೊಂಡೇ ಇರಲಿಲ್ಲ. ಐ ಆಮ್ ಸೋ ಹ್ಯಾಪಿ. ನೋಡು ನೋಡು ಆದಿ, ಇದೇ ನನಗೆ ಬೇಕಾಗಿದ್ದಿದ್ದು. ಒಂದು ಚಿಕ್ಕ ವಿಷಯಕ್ಕೆ ಪ್ರೀತು ಫ್ರೀಡಮ್ ಕೊಟ್ಟಿದ್ದು ಎಷ್ಟು ದೊಡ್ಡ ನಗು ತಂದಿದೆ ಅವನ ಮುಖದಲ್ಲಿ. ಅಮ್ಮ, ಚಿಕ್ಕ ವಿಚಾರನಾ? ಪ್ರೀತು ಮದುವೆಗೆ ಅಂತ ಅವನು ಹಾಕೋಬೇಕಾಗಿರೋ ಬಟ್ಟೆಗಳನ್ನೆಲ್ಲ ನಾನು ಶಾರ್ಟ್ ಲಿಸ್ಟ್ ಮಾಡಿದ್ನಲ್ಲ, ಅದು ಅವನಿಗೆ ಬೇಜಾರಾಗಿದೆ ಅನ್ಸುತ್ತೆ. ಅದಕ್ಕೆ ನೋಡು, ಖುಷಿಯಾಗಿರ್ಬೇಕಾದ ಮದುವೆ ಸಂದರ್ಭದಲ್ಲಿ ಎಷ್ಟು ಡಲ್ ಆಗಿದ್ದ. ಸೊ ಮದುವೆಲಿ ಅವನು ಹಾಕೋಬೇಕಾಗಿರೋ ಬಟ್ಟೆಗಳ ಸೆಲೆಕ್ಷನ್ ಮಾಡೋ ರೈಟ್ಸ್ನ ಅವನಿಗೆ ಕೊಡ್ತಾ ಇದ್ದೀನಿ. ಮಾಮ್, ಡ್ರೆಸ್ಸಾ? ಎಸ್, ಇನ್ನೇನು ಅನ್ಕೊಂಡೆ ನೀನು? ಏನಿಲ್ಲ ಮಾಮ್, ಏನಿಲ್ಲ.
ಪ್ರೀತು ಅಮ್ಮನ ಹತ್ರ ಹೋಗಿ ನೇರವಾಗಿ ನೀನು ನಿನ್ನ ಪ್ರೀತಿ ವಿಷಯ ಹೇಳ್ಬೇಕು. ಚಿಕ್ಕ ಯಜಮಾನ್ರೆ ಹೇಳಿದ್ ಸರಿಯಾಗೇ ಇದೆ. ಹಾಗೆ ಮಾಡಿ. ಪ್ರೀತು ಯಾಕೆ ಕೂತ್ಕೊಂಡಿದ್ಯಾ? ಯಾಕೆ ಪ್ರೀತು ಬೇರ್ತಾ ಇದೆಯಾ? ಹುಷಾರಿಲ್ವಾ? ಏನಾಯ್ತು? ನಾನು ಹುಷಾರಾಗಿದ್ದೀನಿ ಬ್ರೋ, ನನಗೇನೂ ಆಗಿಲ್ಲ. ಸ್ವಲ್ಪ ನಿದ್ದೆ ಬರ್ತಿರಲಿಲ್ಲ ಅಷ್ಟೆ. ಬ್ರೋ, ಮಾಮ್ಗೆ ನನ್ನ ಪ್ರೀತಿ ವಿಷಯ ಹೇಗೆ ಹೇಳಲಿ ಅಂತ ಟೆನ್ಷನ್ ಆಗ್ತಿದೆ ಬ್ರೋ. ಧೈರ್ಯ ಸಾಕಾಗ್ತಿಲ್ಲ. ಅವ್ರೇನಾದರೂ ಒಪ್ಪಲಿಲ್ಲ ಅಂದರೆ ನಾನೇನು ಮಾಡಲಿ ಬ್ರೋ? ನನಗೆ ಜನನ ಬಿಟ್ಟು ಬದುಕಕ್ಕೆ ಆಗಲ್ಲ ಬ್ರೋ. ಅವಳ ನಾನು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಾ ಇದ್ದೀನಿ ಬ್ರೋ. ಪ್ರೀತು ಚೇರು. ಡೋಂಟ್ ವರಿ, ನಿನ್ ಪ್ರೀತಿ ನಿಜವಾಗಿದ್ದೆ ಆದ್ರೆ ಅವಳು ನಿನಗೆ ಸಿಕ್ಕೇ ಸಿಗ್ತಾಳೆ. ಯಾರಿಂದನೂ ದೂರ ಮಾಡೋದಕ್ಕಾಗಲ್ಲ. ಅಷ್ಟಕ್ಕೂ ಅಮ್ಮನ ಕಂಡ್ರೆ ನಿನಗೆ ಯಾಕೆ ಇಷ್ಟು ಭಯ ಪ್ರೀತು? ಅಮ್ಮ ನೀನು ಅನ್ಕೊಂಡಾಗಲ್ಲ, ಅವ್ರು ಮಾತಾಡೋದಕ್ಕೆ ನೋಡೋದಕ್ಕೆ ಅಷ್ಟೇ ಹೊರಟು, ಆದರೆ ಮನಸ್ಸು ಮಗು ಥರ. ಬೇರೆ ಯಾವುದಾದ್ರೂ ಸಂದರ್ಭ ಆಗಿದ್ರೆ ನಾನೇ ನಿನ್ನ ಪ್ರೀತಿ ವಿಷಯನ ಅಮ್ಮನ ಹತ್ರ ಹೇಳ್ತಾ ಇದ್ದೆ. ಆದರೆ ಈಗ ಆ ವಿಷಯನ ಮಾತಾಡೋದು ಕಷ್ಟ ಪ್ರೀತು. ಯಾಕೆ ಅಂದರೆ ಅಮ್ಮ ನಿನ್ನ ಮೇಲೆ ಕನಸಿನ ಗೋಪುರ ಕಟ್ಕೊಂಡು ದಿಶಾ ಜೊತೆ ಮದುವೆ ಮಾಡಬೇಕು ಅಂತ ಸಂಭ್ರಮದಲ್ಲಿ ತೇಳ್ತಾ ಇದ್ದಾರೆ. ಇಂಥ ಟೈಮಲ್ಲಿ ಈ ವಿಷಯ ನಾನು ಅವ್ರಿಗೆ ಹೇಳಿದ್ರೆ ಅವ್ರಿಗೆ ಆಘಾತ ಆಗುತ್ತೆ ಅಲ್ವಾ? ಆದರೆ ನಾಳೆನಾದರೂ ನನ್ನ ಪ್ರೀತಿ ವಿಷಯ ಹೇಳಲೇಬೇಕಲ್ವ ಬ್ರೋ? ಆಗೇನು ಮಾಡೋದು? ಇದಕ್ಕಿಂತ ಮುಂಚೆ ನಾವು ಈ ವಿಷಯನ ಅಮ್ಮಂಗೆ ಇಂಡೈರೆಕ್ಟಾಗಿ ಹೇಳೋಕ್ಕೆ ಪ್ರಯತ್ನ ಪಟ್ವಿ ಅಲ್ವಾ ಪ್ರೀತು? ಆದರೆ ಅದಾಗಲಿಲ್ಲ. ಈಗ ಕಾಲ ಮೀರಿ ಹೋಗಿದೆ, ಮದುವೆ ಡೇಟ್ ಫಿಕ್ಸ್ ಆಗಿದೆ. ನಮ್ಗೆ ಉಳಿದಿರೋದು ಒಂದೇ ದಾರಿ. ನಾಳೆ ನೀನು ಎಲ್ಲರ ಮುಂದೆ ನಿಂತು ಅಮ್ಮಂಗೆ ಧೈರ್ಯವಾಗಿ ನಿನ್ನ ಪ್ರೀತಿ ವಿಚಾರನ ಹೇಳಬೇಕು. ಪ್ರಯತ್ನ ಪಡೋಕ್ಕಿಂತ ಮುಂಚೆ ಆಗಲ್ಲ ಅಂತ ಕೂತ್ಕೊಂಡ್ರೆ ಸೋಲನ್ನು ಒಪ್ಕೊಂಡಂಗಲ್ವಾ ಪ್ರೀತು? ಯೋಚನೆ ಮಾಡಬೇಡ, ನಿನ್ನ ಹಿಂದೆ ನಾನು ಯಾವಾಗಲೂ ಇದ್ದೇ ಇರ್ತೀನಿ. ಥ್ಯಾಂಕ್ಸ್ ಬ್ರೋ. ಪ್ರೀತು, ನಾಳೆ ಒಂದು ವೇಳೆ ಅಮ್ಮ ನಿನ್ನ ಪ್ರೀತಿಗೆ ಒಪ್ಪಿಲ್ಲ ಅಂದರೆ ಏನು ಮಾಡಬೇಕು ಅಂತ ನಾನು ಯೋಚನೆ ಮಾಡ್ತೀನಿ. ಆದರೆ ನೀನು ಯಾವುದೇ ಕಾರಣಕ್ಕೂ ದುಡುಕ್ಬಾರ್ದು. ಅಂದರೆ ನಿನ್ನ ಪ್ರೀತಿ ಸಿಗಲಿಲ್ಲ ಅಂತ ನೀನು ಮತ್ತೆ ಮನೆ ಬಿಟ್ಟು ಓಡೋಗೋ ಪ್ರಯತ್ನ ಮಾಡಬಾರ್ದು. ಹಾಗೆ ಮಾಡಲ್ಲ ಅಂತ ನನಗೆ ಮಾತು ಕೊಡು. ಆಯಿತು ಬ್ರೋ, ಆ ಥರ ತಪ್ಪು ಮಾಡಲ್ಲ. ಯಾಕಂದರೆ ನೀನ ಜೊತೆ ಇರ್ತೀಯ ಅಲ್ವಾ?
ಸರಿ, ತುಂಬ ಟೈಮ್ ಆಗಿದೆ, ನೀನು ಹೋಗಿ ಮಲ್ಕೊ. ಬ್ರೋ, ಇವತ್ತು ಒಂದಿನ ನಾನು ನಿನ್ನ ಪಕ್ಕ ಮಲ್ಕೊಳ್ಳ. ಬಾಬ್, ಕರಿಬೇಡ ಅಮ್ಮ ಅಂತ ಕರಿಬೇಡ ನನ್ನ. ಎಲ್ಲ ನನ್ನ ಮಗನೇ, ನನಗೆ ಹೇಳ್ದೆ ಲವ್ ಮಾಡಿದ್ಯಾ ಅಲ್ಲ? ನನಗೆ ಹೇಳಿದಿದ್ರೆ ನಾನು ನಿನಗೆ ಸಪೋರ್ಟ್ ಮಾಡ್ತಿರ್ಲಿಲ್ವಾ? ಇವತ್ತಿಗೆ ನನ್ನ ನಿನ್ನ ಸಂಬಂಧ ಮುಗಿದೋಯ್ತು. ಇನ್ನು ಮುಂದೆ ನೀನ್ ನನ್ನ ಮಗ ಅಲ್ಲ, ನಾನ್ ನಿನ್ನ ಅಮ್ಮ ಅಲ್ಲ. ನನ್ನ ಪಾಲ್ಗೆ ನೀನ್ ಸತ್ತೋದೆ. ಅಮ್ಮ ಪ್ಲೀಸ್ ಮಾ, ದಯವಿಟ್ಟು ಹಾಗೆ ಹೇಳ್ಬೇಡಿ. ಒಂದೇ ಒಂದ್ಸತಿ ಅವ್ನ ಮನಸ್ಸಲ್ಲಿ ಇರೋದನ್ನ ಹೇಳ್ಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಡಿ ಅಮ್ಮ. ಪ್ರೀತು, ನಿನ್ನ ಪ್ರೀತಿ ಬಗ್ಗೆ ಹೇಳು ಪ್ರೀತು. ಯಾರು ಏನೇ ಹೇಳಿದ್ರು ಕೇಳೋದಕ್ಕೆ ನಾನು ತಯಾರಿಲ್ಲ. ನನ್ನ ನಿರ್ಧಾರ ನಾನು ಮಾಡಾಯ್ತು. ಇನ್ನು ಮುಂದೆ ಇವನಿಗೆ ಈ ಮನೆಯಲ್ಲಿ ಜಾಗ ಇರಲ್ಲ. ಅಮ್ಮ ಅಮ್ಮ ಅಮ್ಮ, ಪ್ರೀತು ತಪ್ಪು ಮಾಡಿದಾನೆ ನಿಜ. ಅವನ ಪರವಾಗಿ ನಾನು ಕ್ಷಮೆ ಕೇಳ್ತೀನಮ್ಮ. ಅಖಿಲ, ಕೋಪ ಮಾಡ್ಕೋಬೇಡ, ಸಮಾಧಾನವಾಗಿ ಕೂತ್ ಮಾತಾಡೋಣ. ಇವನು ಮಾಡಿರೋದು ಒಂದು ತಪ್ಪು ಮಾತ್ರ ಆಗಿದ್ದಿದ್ರೆ ನಾನು ಇವನ್ನ ಸುಮ್ಮನೆ ಬಿಡ್ತಿದ್ದೆ. ಆದ್ರೆ ಇವನು ಒಬ್ಬ ತಾಯಿಯ ನಂಬಿಕೆಗೆ ದ್ರೋಹ ಬಗ್ತಿದ್ದಾನೆ. ಇಂಥ ದ್ರೋಹನ ಆ ದೇವ್ರು ಕೂಡ ಕ್ಷಮಿಸೋದಿಲ್ಲ. ಇನ್ನೊಂದು ಕ್ಷಣ ಇವನು ನನ್ನ ಕಣ್ಣು ಮುಂದೆ ಇರಬಾರ್ದು. ಅಮ್ಮ ಅಖಿಲ, ಬಾಬ್, ಅವನಿಗೆ ಈ ಮನೆ ಋಣ ಮುಗೀತು. ಯಾರು ಬಾಗಿಲು ತೆಗೆಯೋ ಹಾಗಿಲ್ಲ. ಪ್ಲೀಸ್ ಮಾಮ್, ಬಾಗ್ಲಾಕ್ಬೇಡಿ ಮಾಮ್, ಪ್ಲೀಸ್ ಮಾಮ್, ಬಾಗಿಲು ತೆಗೀರಿ ಮಾಮ್, ಪ್ಲೀಸ್ ಮಾಮ್, ಪ್ಲೀಸ್ ಹಿಂಗ್ ಮಾಡ್ಬೇಡಿ ಮಾಮ್, ಪ್ಲೀಸ್. ಅಖಿಲ, ನಿಂತ್ಕೋ. ನೋಡು, ಅವನು ತಪ್ಪು ಮಾಡಿದ್ದಾನೆ ನಿಜ. ಆದರೆ ಆ ತಪ್ಪನ್ನ ಹೇಗೆ ಸರಿಪಡಿಸ್ಕೋಬೇಕು ಅಂತ ನಾವೆಲ್ಲರೂ ಕೂತು ಚರ್ಚೆ ಮಾಡಿ ನಿರ್ಧಾರ ತಗೋಬೇಕು. ಅದು ಬಿಟ್ಟು ಈ ದುಡುಕಿ ಅವನ ಮನೆಯಿಂದ ಆಚೆ ಹಾಕಿದ್ರೆ ಇದು ಎಷ್ಟು ಸರಿ? ಇಂಥ ಒಬ್ಬ ಮಗ ನನ್ನ ಹೊಟ್ಟೆಲ್ ಹುಟ್ಟಾನೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ ರಘು. ನನ್ನ ಮಗ ಇಂಥ ಕೆಲಸ ಮಾಡ್ತಾನೆ ಅಂತ ಗೊತ್ತಿದ್ದಿದ್ರೆ. ಇಲ್ಲ, ಆವೇಶದಲ್ಲಿ ಏನೇನೋ ಮಾತಾಡ್ಬೇಡ. ಎಷ್ಟೇ ಆದ್ರೂ ಅವನು ನಾವು ಹೆತ್ತ ಮಗ. ಮಕ್ಕಳು ಎಷ್ಟೇ ತಪ್ಪು ಮಾಡಿದ್ರು ತಂದೆ ತಾಯಿ ಒಳ್ಳೆದೇನೆ ಬಯಸ್ತಾರೆ ಹೊರತು ಕೆಟ್ಟದ್ದು ಬಯಸಲ್ಲ. ನಿನ್ ಮನಸ್ಸು ಏನಂತ ನನ್ಗೆ ಗೊತ್ತು. ಏನ್ ಒಳ್ಳೆ ಮನಸ್ಸಿದ್ದು ಏನ್ ಪ್ರಯೋಜನ ರಘು? ನಾನು ಇವನು ಮದುವೆನ ಗ್ರ್ಯಾಂಡ್ ಆಗಿ ಮಾಡ್ಬೇಕು, ಅರಸನ ಕೋಟೆ ಜನರನ್ನೆಲ್ಲ ಕರೆದು ಭರ್ಜರಿಯಾಗಿ ಊಟ ಹಾಕಿ ಎಲ್ಲರೂ ಅವನಿಗೆ ಆಶೀರ್ವಾದ ಮಾಡಿ ಹರಿಸೋ ಹಾಗೆ ಮಾಡ್ಬೇಕು ಅಂತ ಎಷ್ಟು ಕನ್ಸು ಕಾಣ್ತಾ ಇದ್ದೆ. ನನ್ನ ಬೆನ್ನಿಗೆ ಚೂರಿ ಹಾಕುವಂತ ಕೆಲಸ ಮಾಡ್ಬಿಟ್ನಲ್ಲ ಇವನು. ಪ್ರೀತು, ಯಾಕೆ ಸೈಲೆಂಟ್ ಆಗಿದ್ಯಾ?
ಅಮ್ಮ ಕೇಳ್ತಾ ಇದ್ದಾರಲ್ವಾ, ಹೇಳು. ಥ್ಯಾಂಕ್ಸ್ ಮಾಮ್. ಕೊನೆಗೂ ನನ್ನ ಮಾತು ಕೇಳಕ್ಕೆ ಒಪ್ಕೊಂಡ್ರಲ್ಲ, ಥ್ಯಾಂಕ್ ಯು ಸೋ ಮಚ್. ಹೊಗಳೋದನ್ನ ಬಿಟ್ಟು ವಿಷಯಕ್ಕೆ ಬರಕ್ ಹೇಳು ಆದಿ. ಪ್ರೀತಿ ಅಂದ್ರೆ ಏನು ಅಂತ ಗೊತ್ತಿಲ್ಲದೆ ಆರಾಮಾಗಿ ಓಡಾಡ್ಕೊಂಡಿದ್ದೆ ನನ್ನ ಬಾಳಲ್ಲಿ ಜನನಿ ಬಂದ್ಲು. ನಮ್ಮಿಬ್ರು ಭೇಟಿ, ಪರಸ್ಪರ ಪ್ರೀತಿ, ಪರಿಚಯ ಎಲ್ಲ ಆಕಸ್ಮಿಕವಾಗಿ ನಡೆದೋಯ್ತು ಮಾಮ್. ಹುಡುಗಿರ ವಿಷಯದಲ್ಲಿ ಯಾವತ್ತೂ ಸೀರಿಯಸ್ ಆಗಿರಲಿಲ್ಲ, ಆದರೆ ಇವಳ ಪ್ರೀತಿನ ತುಂಬ ಸೀರಿಯಸ್ ಆಗಿ ತಗೊಂಡೆ. ನನ್ನ ಮನ್ಸಿಗೆ ತುಂಬಾ ಹತ್ರ ಆದ್ಲು. ನನಗೆ ಗೊತ್ತಿಲ್ಲದೆ ನನ್ನಲ್ಲಿ ಬದಲಾವಣೆ ತಂದ್ಲು. ಯಾವಾಗಲೂ ಬರೀ ಫ್ರೆಂಡ್ಸು, ಮೋಜು, ಮಸ್ತಿ ಅಂತ ಓಡಾಡ್ಕೊಂಡಿದ್ದೆ ನಾನು, ಅವೆಲ್ಲ ಬಿಟ್ಬಿಟ್ಟೆ. ನನ್ನಲ್ಲಿ ಏನು ಒಳ್ಳೆತನ ಕಂಡು ನನಗೆ ಗೊತ್ತಿಲ್ಲ, ನಾನು ಕೇಳೋಕ್ಕೂ ಹೋಗಲಿಲ್ಲ. ಆದರೆ ನಾನು ಅವಳಲ್ಲಿ ಕಂಡಿದ್ದು ಬರೀ ಒಳ್ಳೆತನ. ಅವಳ ನಡವಳಿಕೆ, ಅವಳ ಸ್ವಭಾವಕ್ಕೆ ಸೋತ್ ಹೋದೆ ಮಾಮ್. ಇದೇ ಗ್ಯಾಪಲ್ಲಿ ನೀವು ದಿಶಾ ಜೊತೆ ಮದುವೆ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ರಿ. ನಾನು ಅದನ್ನು ಒಪ್ಕೊಳ್ಳೋಕ್ಕಂತೂ ರೆಡಿ ಇರಲಿಲ್ಲ. ನನ್ನ ಪ್ರೀತಿ ಬಗ್ಗೆ ಹೇಳ್ಕೊಳ್ಳೋಣ ಅಂದರೆ ಧೈರ್ಯ ಸಾಕಾಗ್ತಿರ್ಲಿಲ್ಲ. ಯಾಕಂದರೆ ನಿಮ್ಮನ್ನು ಕಂಡ್ರೆ ನನಗೆ ಬರೋ ಮೊದಲನೇ ಭಾವನೆ ಭಯ. ಹಾಗಂತ ನಿಮ್ಮ ಮೇಲೆ ಪ್ರೀತಿ, ಗೌರವ ಇಲ್ಲ ಅಂತಲ್ಲ. ಆ ಭಯದ ಮುಂದೆ ಅವೆರಡು ಮರೆಯಾಗಿ ಹೋಗ್ತಾ ಇತ್ತು. ಜೊತೆಗೆ ನೀವು ಫಿಕ್ಸ್ ಮಾಡಿರೋ ಮದುವೆ ಡೇಟ್ ಕೂಡ ಹತ್ರ ಬರ್ತಾ ಇತ್ತು. ಏನು ಮಾಡಬೇಕು ಅಂತ ಗೊತ್ತಾಗದೆ, ದಾರಿನೂ ತೋರಿಸ್ದೆ, ನನ್ನ ಪ್ರೀತಿಸಿರೋ ಹುಡುಗಿ ಜೊತೆ ಮದುವೆ ಆಗಬೇಕು ಅಂತ ಮನೆ ಬಿಟ್ಟು ಹೋದೆ ಮಾಮ್. ಆದರೆ ವಿಷಯ ಹೇಗೋ ಪಾರ್ವತಿ ಗೊತ್ತಾಗಿ ಆದಿಬ್ರವ್ ತಿಳಿಸಿ ನನ್ನ ವಾಪಸ್ ಮನೆಗೆ ಕರ್ಕೊಂಬಂದ್ರು. ಆಮೇಲೆ ಇಂಡೈರೆಕ್ಟ್ ಆಗಿ ನನ್ನ ಪ್ರೀತಿ ವಿಷಯ ತಿಳಿಸೋಣ ಅಂತ ಏನೆಲ್ಲ ಪ್ರಯತ್ನ ಪಟ್ವಿ, ಆದರೆ ಆಗಲಿಲ್ಲ ಮಾಮ್. ಮಾಮ್, ನಾನು ನಿಮ್ಮ ಹತ್ರ ಕೇಳ್ಕೊಳ್ಳೋದಿಷ್ಟೇ, ದಯವಿಟ್ಟು ನನ್ನ ಪ್ರೀತಿನ ಒಪ್ಕೊಳ್ಳಿ. ಜನನಿ ನಿಮಗೆ ತಕ್ಕ ಸೊಸೆ ಆಗ್ತಾಳೆ ಅನ್ನೋ ನಂಬಿಕೆ ನನಗಿದೆ. ದಯವಿಟ್ಟು ಇದೊಂದು ಅವಕಾಶ ಮಾಡಿಕೊಡಿ ಮಾಮ್, ಪ್ಲೀಸ್ ಮಾಮ್. ಇನ್ಯಾವತ್ತೂ ನಿಮ್ಮ ಹತ್ರ ಇನ್ನೇನು ಕೇಳಕ್ಕೆ ಹೋಗಲ್ಲ. ಪ್ಲೀಸ್ ಮಾಮ್, ಪ್ಲೀಸ್. ಒಪ್ಕೊಳ್ದೇ ಇದ್ರೆ ಮತ್ತೆ ಮನೆ ಬಿಟ್ಟು ಹೋಗ್ತಾನ ಅಂತ ಕೇಳಿ ರಘು. ಇಲ್ಲ ಮಾಮ್, ಇಲ್ಲ, ಯಾವುದೇ ಕಾರಣಕ್ಕೂ ಮನೆ ಬಿಟ್ಟು ಹೋಗಲ್ಲ ಅಂತ ಬ್ರೋ ಪ್ರಾಮಿಸ್ ಮಾಡಿದ್ದೀನಿ. ಆ ತಪ್ಪಿನ ಯಾವತ್ತೂ ಮಾಡಕ್ಕೆ ಹೋಗಲ್ಲ. ಅಖಿಲ, ಅವನ ಮನಸ್ಸಲ್ಲಿರೋದೆಲ್ಲ ಹೇಳಿದಾನೆ. ಈಗ ನಿನ್ನ ಅಭಿಪ್ರಾಯಕ್ಕೋಸ್ಕರ ಕಾಯ್ತಿದ್ದಾನೆ. ನಿನ್ನ ನಿರ್ಧಾರ ಹೇಳಬೇಕು. ಆದರೆ ನೀನು ತಗೊಳ್ಳೋ ನಿರ್ಧಾರದ ಮೇಲೆ ಅವನ ಭವಿಷ್ಯ ನಿಂತಿದೆ ಅನ್ನೋದನ್ನು ಮರಿಬೇಡ. ಪ್ಲೀಸ್ ಅಮ್ಮ, ಏನಾದರೂ ಮಾತಾಡಿ. ಆ ಹುಡುಗಿನ ನಾನು ನೋಡಬೇಕು. Thank you so much, Dad. ಇಟ್ಸ್ ಓಕೆ.
ಮೊದಲು ಹೋಗಿ ಆ ಹುಡುಗಿನ ಕರ್ಕೊಂಡು ಬಾ. ಬ್ರೋ ಥ್ಯಾಂಕ್ ಯು ಸೋ ಮಚ್. ಪ್ರೀತು ಮೊದಲು ಹೋಗಿ ಅವಳ ಕರ್ಕೊಂಬ.